ನಂಬಿದ ಭಕ್ತೇಶ ಬ್ರಹ್ಮನಿಗೆ ನೀಗಿದೆ ಬಂಜತನ. ಮುರಿದನು ಇವನು ಬೇವಿನ ಹಟ್ಟಿಯ ಕಾಳಿಯ ಗರ್ಭವನ. ನಂಬಿದ ಭಕ್ತೇಶ ಬ್ರಹ್ಮನಿಗೆ ನೀಗಿದೆ ಬಂಜತನ. ಮುರಿದನು ಇವನು ಬೇವಿನ ಹಟ್ಟಿಯ ಕಾಳಿಯ ಗರ್ಭವನ. ಮೆರೆಸಿದನು ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹಾದೇವ. ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯು ಸಾಲಾರ. ಜಗಕ್ಕೆ ಜ್ಯೋತಿಯು ಸಾಲಾರ. ಇವ ಜಗಕ್ಕೆ ಜ್ಯೋತಿಯು ಸಾಲಾರ. ಈ ಪುಣ್ಯವಾದ ಕತೆ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಸಾವಿರಾರು ವರ್ಷಗಳಿಂದ ಈಗಲೂ ಕೂಡ ಇರತಕ್ಕಂಥ ಮಹಾಪುಣ್ಯ ಭೂಮಿ, ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರತಕ್ಕಂಥ ಆಂಧ್ರ ಪ್ರದೇಶದ ರಾಜ್ಯದ ಶ್ರೀಶೈಲ ಎಂಬಂತಹ ಕ್ಷೇತ್ರ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಶಿವನ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿಂದ ನೆಲೆಗೊಂಡಿರತಕ್ಕಂಥವನು ಧರ್ಮಸ್ಥಳದ ಮಂಜುನಾಥನಾಗಿ, ನಂಜನಗೂಡದ ನಂಜುಂಡೇಶ್ವರನಾಗಿ, ಅರಕೇಶ್ವರನಾಗಿ, ಸೋಮೇಶ್ವರನಾಗಿ, ರಾಮಲಿಂಗೇಶ್ವರನಾಗಿ, ನಂಜುಂಡೇಶ್ವರನಾಗಿ, ದೇವನೊಬ್ಬ ನಾಮ ಹಲವು ಎನ್ನುವ ರೀತಿಯಲ್ಲಿ ಆ ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಎಂಬ ನಾಮದಿಂದ ನೆಲೆಯಾಗಿದ್ದಾನೆ. ಇವನ ಅರ್ಧಾಂಗಿನಿಯಾದ ಪಾರ್ವತಿ ದೇವಿಯು ಭ್ರಮರಾಂಬಿಕಾ ಎಂಬ ನಾಮದಿಂದ ನೆಲೆಯಾಗಿದ್ರೆ, ಈ ದೇವತೆಗಳು ದಂಪತಿಗಳ ನೆಲೆಗೊಂಡ ಸ್ಥಳ ಎಲ್ಲಿ ನೋಡಿದ್ರಲ್ಲಿ ಗುಡಿಗೋಪುರಗಳು, ಧರ್ಮಛತ್ರಗಳು, ನಿತ್ಯ ಹವನ ಪೂಜೆ ಯಾಗ ಫಲಗಳು ವೈಭೋಗವಾಗಿ ತುಂಬಿ ತೊಳಕಾಡ್ತಾ ಇದ್ರೆ, ಆ ಶ್ರೀಶೈಲ ಕ್ಷೇತ್ರದಲ್ಲಿ ಇಬ್ರು ಗಂಡ ಹೆಂಡತಿರು ವಾಸವಾಗಿದ್ರು. ಗಂಡನ ಹೆಸರು ಶಿವದಾಸ. ಶಿವದಾಸ ಅಂತ ಕರೀತಾ ಇದ್ರೆ, ಅವನಿಗೋರ್ವ ಧರ್ಮಪತ್ನಿ ಇದ್ದಾಳೆ, ಅವಳೇ ಉತ್ತರಾಜಮ್ಮ. ಈ ಗಂಡ ಹೆಂಡತಿ ನನಗಾಲ ಭಗವಂತನ ಧ್ಯಾನ ಪೂಜಾ ವ್ರತಗಳನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ರೆ, ಈ ದಂಪತಿಗಳಿಗೆ ಭಗವಂತ ಸಕಲ ಸೌಭಾಗ್ಯಗಳನ್ನು ಕೊಟ್ಟಿದ್ದಾನೆ. ಇವರಿಗಿರುವಂತ ಒಂದೇ ಒಂದು ದುಃಖ ಫಲ, ಮದುವೆಯಾಗಿ ಅನೇಕ ವರ್ಷಗಳಾಗ್ತಾ ಇದೆ, ಮಕ್ಕಳಿಲ್ಲ ಅನ್ನೋ ಚಿಂತೆ. ನೋಡಿ, ನಾವು ಬಹುಶಃ ಇಂದಿನ ಕಾಲದಲ್ಲಿ ಯಾವುದೇ ಕತೆ ತಗೊಂಡ್ರು ಮಕ್ಕಳಿಲ್ಲ ಅನ್ನೋ ಕಥನೆ ಬರೋದು. ನಮ್ ಈಗಿನ ಕಾಲದಲ್ಲಿ ಕಥನೆ ಬರಲ್ಲ. ಬುಟ್ಟಾಕಿ ಇಲ್ಲಿರೋನೆ ಕೂಡ್ಸ್ ತುಂಬ್ಕೊಬಿಟ್ರೆ ಒಂದ್ 3 ಲಾರಿ 4 ಲಾರಿ ಐತವ ಅನ್ನಗದ, ಟಾಟೇಸಿನ ಐತಾನಗದ. ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟವನೇ. ಇಂದಿನ ಕಾಲದಲ್ಲಿ ಮಕ್ಕಳು ಪಡಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸು ಹವನ ಪೂಜೆ ಅಂತ ಮಾಡಿ, ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡಿ, ಚಿನ್ನದ ನೇಗಲ ಕಟ್ಟಿ ಒಲವನ್ನು ಹುತ್ತಿದ ಫಲದಿಂದ ಮಕ್ಕಳ ಫಲ ಪಡಿತಿದ್ರು. ಈಗ ಮರದ ನೇಗ್ಲು ಇಲ್ಲ, ಕಟ್ಟೋರು ಕಡಿಮೆ ಆಗ್ಬಿಟ್ಟಾರ. ನಮ್ಮ ಹಳ್ಳಿ ಕಡೆ ಹೋದ್ರೆ ಹೆಂಗಸರು ಒಂದೇ ಮಾತಾಡೋದು, ನಾವ್ ಏನ್ ಮಾಡತಾಯಿ ದೇವ್ರ ಕೊಟ್ಬಿಟ್ಟು ಬಿಟ್ಕೊಬಿಟ್ಟು ನಾವು ಕೇಳಕ್ ಹೋಗಿದ್ವಾ ದೇವ್ರ ಕೊಡಕ್ ಬಂದಿದ್ದೀನಿ, ಮಟ್ಟಿ ಮುಂಚೋರ್ಕ ಮಾಡಕ್ ಕೆಲ್ಸವಿಲ್ದೆ. ಭಗವಂತನ ಸಾಕಾರ ಅಂದ್ರೆ ಈಗಿನ ಕಾಲದ ಚೆನ್ನಾಗಿ ಕೊಟ್ಟಿದ್ದಾನೆ. ಯಾಕಂದ್ರೆ ಕಳೆದ 3 ವರ್ಷಗಳ ಹಿಂದೆ ಬ್ರಿಟನ್ ಅಲ್ಲಿ ಒಬ್ಬಳು ತಾಯಿ 19 ಮಕ್ಕಳು ಜನ್ಮ ಕೊಟ್ಟಿರೋದು. ಒಂದು ಬದುಕಿಲ್ಲ, ಎಲ್ಲ ಬದುಕವೆ ಕಿಲಿಕಿಲಿ ಅಂತ 19 ಮಕ್ಕಳು ಜನ್ಮ ಕೊಟ್ಟಿರೋದಲ್ದೆ 25ಕ್ಕೆ ಪುನಃ ರೆಡಿ ಆಗಿದ್ದಾಳಂತೆ. ಹೆರಿಗೆಗೆ ಮೊದಲು 3 ಹೆಣ್ಮಕ್ಳು ಗಂಡನ ಮನೆಯಿಂದ ತೋರ್ ಮನೆ ಬಂದಿದ್ದಾರಂತೆ. ಗಂಡನ ಬಿಟ್ಬಿಟ್ಟಲ್ಲಪ್ಪ, ಗಂಡಂದ್ರೆ ಬಿಟ್ಬಿಟ್ಟೋಗಿರೋದು ಡೆಲಿವರಿಗೆ. ಅಲ್ಲಿಗೆ ಅದೊಂದು 3 ಇದು ಒಂದು 8 37 ಮುಂಗಾರು ಮಳೆ ಮಳೆಗಳು ಹೋದಂಗ ಆಯ್ತಪ್ಪ. ಕಾಲಕ್ಕೆ ಆನೆಕಲ್ ಮಳೆ ಹೋದಂಗ ಆಯ್ತು. ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟಿದ್ದಾನೆ. ಆದ್ರೆ ಇಂದಿನ ಕಾಲದಲ್ಲಿ ಮಾದೇಶ್ವರ ಕತೆ, ನಂಜುಂಡೇಶ್ವರ ಕತೆ, ಬಸವೇಶ್ವರ ಕತೆ, ಎಲ್ಲಾ ಕಥೆಗಳಲ್ಲೂ ಮಕ್ಕಳಿಂದ ಕಥೆನ ನೋಡಿ. ಈ ಗಂಡ ಹೆಂಡತರಾದ ಉತ್ತರಾದ ವಿಶ್ವದಾಸರ ಒಂದು ಪುಣ್ಯವೋ, ಮಾಯ್ಕಾರ ಮಾದಪ್ಪ ಜಗತ್ತಿಗೆ ಹುಟ್ಟುವ ಶುಭ ಸೂಚನೆಯೋ, ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳು ಲೋಕ ಸಂಚಾರ ಮಾಡ್ತಾ ಭೂತಳದ ಕಡೆ ಬರ್ತಾ ಇದ್ದಾರಂತೆ. ನೋಡಿ ಯಾವ ರೀತಿಯಾಗಿ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತಾ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ನಟವರ ಪಂಡಿತ ಜಟಾಜೂಟ.
ಸುಂದರ ಶಿವ ಶಂಕರ ಗಿರಿಜಾವರ ಪ್ರಭರುಗಧರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಶಶಿಲಲಾಟ ಶೋಭಿತಾ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ವಿಟ ನಟವರ ಪಂಡಿತ ಜಟಾಧೂಢ ಪಶುಪತೀಶ ಪಶುಪತೀಶ ನಟ ಜನ ಪರಿಪಾಲಕ ಲೋಕನಾಥ ಶ್ರೀ ಮಹೇಶ ಪಾಹಿ ಪದ್ಮ ಪಾಲಕ ಪಶುಪತೀಶ ಪಶುಪತೀಶ ನಟ ಜನ ಪರಿಪಾಲಕ ಲೋಕನಾಥ ಶ್ರೀ ಮಹೇಶ ಪಾಹಿ ಪದ್ಮ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡ ಕುಶಲಧಾರಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡ ಕುಶಲಧಾರಕ ಜಟಾಧೂಢ ಗಂಗಾಮಕುಟ ಶಶಿಲಲಾಟ ಶೋಭಿತಾ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ಶ್ರೀಕನಟವರ ಪಂಡಿತ ಶಂಕರ ಶಶಿಧರ ಶಂಭೋ ಮಹಾದೇವ ಭಕ್ತಿಯಿಂದ ನಾರದರು ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಭೂಲೋಕಕ್ಕೆ ಬಂದಾಗ ಮೊಟ್ಟ ಮೊದಲು ಬಂದಂತ ಸ್ಥಳ ಯಾವುದು? ಈಗ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ತಾಳಬೆಟ್ಟ ಅಂತ ಸಿಗುತ್ತಲ್ಲ, ಅಲ್ಲಿಗೆ ನಾರದರು ಬಂದರು. ಮಾದಪ್ಪ ಹೋದ್ಮೇಲೆ ಅದು ತಾಳಬೆಟ್ಟ ಆಗಿದ್ದು. ಅದಕ್ಕೂ ಮೊದಲು ಬೆಟ್ ಕುರುಬರು, ಜೇನ್ ಕುರುಬರು, ಸೋಲುಗುರು ಜನ ಕರಿಕಲ್ಲನ್ನು ಇಟ್ಕೊಂಡು ಕಲ್ಲನ್ನೇ ದೇವರು ಅಂತ ಪೂಜೆ ಮಾಡ್ತಿರ್ತಾರೆ. ನಾರದರವರ ಭಕ್ತಿಯನ್ನು ಕಂಡು ಹೇಳ್ತಾರೆ, ಕಾಡ್ ಜನಾದ್ರು ನಿಮ್ಮಲ್ಲಿ ಎಂತ ಭಕ್ತಿ ತುಂಬಿದೆ. ನಿಮ್ಮ ಹಚಲವಾದ ಭಕ್ತಿಗೆ ಜಗತ್ ಪ್ರಸಿದ್ಧ ಆದ ಕಂದನೆ ಅವತಾರ ಎತ್ತಿ ಬಂದು ನಿಮಗಲ್ಲಿ ಲಿಂಗ ಪ್ರೋಕ್ಷಣೆ ಮಾಡ್ತಾನೆ, ಹೀಗೆ ಪೂಜೆ ಮಾಡ್ತೀರಿ ಅಂತ ನಾರದರು ಆ ಕಾಡ್ ಜಂಗರಿಗೆ ಅಭಯವನ್ನು ಕೊಟ್ಟು ಅದೇ ಬೆಟ್ಟಗಳ ಸಾಲಲ್ಲಿ ಬಂದ್ರು. ಈಗ ನಾವು ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತಾಳು ಬೆಟ್ಟದಿಂದ ಮೊದಲ ಬೆಟ್ಟ ಅಂತ ತಿರ್ಬೇಕಾದ್ರೆ ಬಲಭಾಗಕ್ಕೊಂದು ದಾರಿ ಸಿಗುತ್ತೆ, ಕೊಮ್ಮಡಿಕ್ಕಿ ಪಾದ ದಾರಿ ತಪಸಾರೆ ಒಡ್ಡು ಅಂತ. ಆ ಬಯಲಿನಲ್ಲಿ ಆಗಿನ ಕಾಲದಲ್ಲೊಬ್ಬ ದುಷ್ಟವಾಸವಾಗಿದ್ದಂತೆ. ಅವನೇ ದಿದಿಂಬಿಯ ಮಗನಾಗಿರ್ತಕ್ಕಂಥ ಶ್ರವಣ. ಇವನೆಂತ ಕುರುರು ಅಂದ್ರೆ ಯಾರು ಶಿವ ಅಂತವ್ರನ್ನ ಕರೆತಂದು ಕಲ್ಬಂಡ ಒಳಗಡೆ ಕೂಡ ಹಾಕೋದು. ಲೋಕಕ್ಕೆಲ್ಲ ನಾನೇ ಶಿವ, ನಾನೇ ಪರಮೇಶ್ವರ, ಯಾರಾದ್ರೂ ಶಿವ ಅಂತ ಹೇಳಿದ್ರೆ ನಾಲಿಗೆಯನ್ನು ಕತ್ತರಿಸಿ ಕಲ್ಬಂಡ ಒಳಗಡೆ ಕೂಡ ಹಾಕ್ತೀನಿ ಪಾಪಗಳ. ಈ ರೀತಿ ಚಿತ್ರಹಿಂಸೆ ಕೊಡ್ತಿರ್ಬೇಕಾದ್ರೆ ನಾರದು ನೋಡಿದ್ರು, ಓಹೋ ಇವನೀಗೆ ಬಿಟ್ಟುಬಿಟ್ರೆ ಶಿವಭಕ್ತಿ ಇಲ್ದಂಗೆ ಮಾಡ್ಬಿಡ್ತಾನೆ, ಇವನು ಸಂಹಾರ ಮಾಡಿಸ್ಬೇಕು ಅಂತ ಎರಡು ವಿಚಾರ ಸಿಕ್ತು ನಾರದರಿಗೆ. ಮುಂದೆ ಕನ್ನಡ ನಾಡಿಕೆಡೆ ಪಾದ ಮೆಟ್ಟಿದಾಗ ಎಲ್ಲಿ ನೋಡಿದ್ರೆ ಕೊಲೆ, ಸುಲಿಗೆ, ಅಜ್ಞಾನ, ಮಂಗಳ ಕಾರ್ಯಗಳೇ ತುಂಬಿ ತೊಳಕಾಡ್ತಾ ಇತ್ತು. ಈ ಅಜ್ಞಾನವೆಲ್ಲ ಸುಜ್ಞಾನವಾಗಬೇಕು ಅಂದ್ರೆ ಪರಶಿವನ ಅವತಾರ ಆಗಬೇಕಲ್ಲಪ್ಪ ಅಂತ ಮೂರು ವಿಚಾರ ಸಿಕ್ತು ನಾರದರಿಗೆ. ಕೊನೆಗೆ ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಶ್ರೀಶೈಲದ ಕಡೆ ಬಂದ್ರಲ್ಲ, ಬರುತ್ತಿರುವ ನಾರದನನ್ನ ಕಂಡು ಗಂಡೆ ಹೆಂಡ್ತಿರಾದ ಉತ್ತರಾದ ಶಿವದಾಸರು ಪಾದ ಪೂಜನೆ ಮಾಡಿ ಒಳಗ್ ಕರ್ಕೊಂಡೋಗಿ ತಮ್ಮ ದುಃಖವನ್ನು ಹೇಳಿಕೊಂಡ್ರಂತೆ. ಬನ್ನಿ ಪೂಜ್ಯರೇ ಬನ್ನಿ, ಊರಿನಲ್ಲಿ ಜನ ಗಂಡ ಹೆಂಡ್ತಿರು ಅಂದ್ರೆ ಹೀಗಿರ್ಬೇಕಣೆಯ ಅಂತ ಕೊಂಡಾಡ್ತಾರೆ. ಅದೇ ಜನ ಮತ್ತೊಂದು ಕಡೆ ಮಕ್ಕಳಿಲ್ಲದವಳು ಬಂಜೆ 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 ಅಂತ ನಮ್ಮನ್ನು ಹಾಡ್ಕೋತಾರೆ. ಈ ದುಃಖವನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋದು? ನಿಮ್ಮಂತವರ ಪಾದ ಸೇವೆ ಅಂತನಾದ್ರೂ ಆ ಪರಮಾತ್ಮ ನಮಗೆ ಮಕ್ಕಳ ಫಲವನ್ನು ಕೊಡ್ಲಿ, ಆಶೀರ್ವಾದ ಮಾಡಿ ಸ್ವಾಮಿ, ಆಶೀರ್ವಾದ ಮಾಡಿ. ನೋಡಿ, ದುಃಖ ನಮ್ಮ ಈಗಿನ ಕಾಲದಲ್ಲಿ ಕೆಲ ಮಹಾತಾಯಿಂದರಿಗೆ ಇದ್ದೇ ಇರುತ್ತೆ. ಈ ಮಕ್ಕಳಿದ್ದ ನೋಡೋದು ಸುಮ್ ಚುಚ್ಚು ಚುಚ್ಚು ಮಾತಾಡೋದು ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದು. ಕೆಲ ಕಡೆ ನೋಡಿರ್ಬೇಕು, ಇನ್ನೇನ ಮದುವೆ 14 ವರ್ಷ ಅಂತ ಏನಿಲ್ವಂತ ಒಳಗ ಐನಾಗದಿಲ್ಲಪ್ಪ, ಮೈ ಬೆಳಕ ತುಕ್ಕಣ ಒಳಗ ನೋಡಿ. ಡಾಕ್ಟರ್ಗಿಂತ ಹೆಚ್ಚಾಗಿ ಒಳ್ಳೆ ಸರ್ಟಿಫಿಕೇಟ್ ಮಾಡ್ಕೊಂಡ್ಬಿಡ್ಲಪ್ಪ, ಇವ್ಳು ನೋಡಕ್ ಹೋಗಿದ್ಲ ಅಂತ.
ಇನ್ ಕೆಲವು ಕಡೆ ಮಕ್ಕಳಿದ್ದು ಬತ್ತಿರ ಇವ್ರ ಮಾತಾಡ್ಕೊಳ್ಳೋದು ಅದಕ್ಕೆ ನಮ್ಮಲ್ಲಿ ಒಂದು ಎಮ್ಮದ ನೋಡಿಲ್ಲ ನೋಡಿ ನಿನ್ ಕಣ್ಣು ಹೇಳು ಮದುವೆಯಾಗ ವರ್ಷದಲ್ಲಿ ತಗೊಂಬಂದಿದ್ದು ಕತಾಯಿ ಗೊಡ್ಡೆಮ್ಮ ಮದುವೆಯಾಗ ವರ್ಷದಿಂದ ನೋಡ್ತೀವಿ ಕರನರ್ ಹಾಕಿದ್ದ ಯಾತಿಗೆ ಅದು? ಯಾತಿಕ ಅದು ಸಂತ ಕೊಡುದು ಕುಯ್ಯಾರ್ ಮಾಡ್ಬೇಕದ ಅಯ್ಯ ನಿನ್ನೆಮ್ಮೆ ಎಷ್ಟು ವಾಸ ಸುಮ್ಕೂತ್ಕ ನಮ್ಮಿತ್ತಲ್ಲಿ ಒಂದು ಹುಣ್ಸ ಮರ ಆದ್ರೂ ನೋಡಿಲ್ಲ ಅನ್ನಗದ ಅದೇ ಪಾಟ್ಗ ಯಾಕೆ ಮರ 15 ವರ್ಷ ಆಗದ ಒಂದ್ ಊಟಾರು ಬಿಚ್ಚಿದ್ದ ಪಿಚ್ಚಿ ಮತ್ತೆ ತರಿ ಸೀಟ್ಗ ಗುಡ್ಗಾಕಿ ಬೇಯಿಸಿ ಭಸ್ಮ ಮಾಡ್ಬೇಕು ಅದ ನೋಡಿಲಿ ಅಮ್ಮಗೂ ಉಣ್ಸಮರು ಕೇಳ್ತಲ್ಲ ಮಕ್ಕಳಿದ್ದ ಬತ್ತಳದ ಚುಚ್ಚು ಚುಚ್ಚು ಮಾತಾಡೋದು ಎಷ್ಟೂರ್ಲಿಲ್ಲ ಅದಕ್ಕೆ ತೊಂಡೋಡಲಿಲ್ಲ ತೊಂಡವಾಡಿ ಅಲ್ವಾ ಅಂತವ್ರು ಯಾರು ಇಲ್ಲಿ ಬಂದಿಲ್ಲ ಅಂತ ಅರ್ಥ ಮಧ್ಯಾಹ್ನ ನೀವು ಎದ್ದು ಬಿಟ್ರಂತೂ ಅದೇನೇನಾಗೋದವ ಯಾಕಂದ್ರೆ ಭಕ್ತಿಯುತವಾಗಿ ನಾವೆಲ್ಲ ಸೇರಿದ್ದೇವೆ 365 ನಿದ್ದೆ ಮಾಡ್ತೀವಿ 365 ಕತೆ ಕೇಳಕ್ಕದ್ದ ಕೇಳ್ತೀವಿ ಅಂದ್ರೆ ಈಗಿನ ಕಾಲದಲ್ಲಿ ಮಾಡೋರು ಯಾರಿದಾರು ದುಡ್ಡು ಕೊಡ್ರೆ ನೀವು ಮಾಡ್ತಿದ್ರಾಗ ಬಿಡ ಅಪ್ಪ ಮಕ್ಕಳ ಏಯ್ ಸುಮ್ಮನೆ ಒಂದಿನ ಬಿಡುವಿದ್ದ ಮಾಡಕ್ಕದ್ದ ಒಂದು ಭಗವಂತನ ಒಂದು ಪುಣ್ಯ ಯಾಕಂದ್ರೆ ಭಕ್ತಿಯಿಂದ ಸೇರ್ಬಿಟ್ಟಿದೀವಿ ಕೊನೆಗಂಡು ಕೂತಿದ್ದು ಆ ಪರಮಾತ್ಮ ಕತೆ ಸಂಪೂರ್ಣವಾಗಿ ಕೇಳ್ಕೊಂಡು ಹೋಗ್ಲೇಬೇಕು ಯಾರು ಈಗಲೇ ಹೋಯ್ತಾರ ನೋಡಲ್ಲ ಅದು ಮನೆ ಬಾಗ್ಲ ಹಾಕೊಂಡು ಬರಕ್ ಹೋಯ್ತದನಂತ 4 ಜನ ಅದು ಗ್ಯಾಸ್ ಆಫ್ ಮಾಡಿದ್ವಂತ ಗ್ಯಾಸ್ ಆಫ್ ಮಾಡ್ಬಿಟ್ಟು ಬೀಗ ಭದ್ರವಾಗಿ ಹಾಕೊಂಡು ಬಂದರಂತ ಇಲ್ಲಿ ಕತೆ ಕೇಳಕ್ ಹೋಗಿ ಬೆಳಗ್ಗೆ ನಮ್ಗೆ ದೊಡ್ಡ ಕಥೆ ಆದ್ದು ಅಂತ ಅವ್ರ ಕಥ ಒಂದ್ ಕೂಸ ಎತ್ಕೊಂಡ್ 4-5 ಜನ ಹೋಗೋದು ಮಲಗಿಸ್ಬಿಟ್ಟು ಬಂದರಂತ ಕಸುಮ್ರೆ ಏನಿಲ್ಲ ಕಣ ಏನ್ ಬಂದಾರ ಯಾಕಂದ್ರೆ ಒಬ್ಬರದ್ರು ಜೀವದಂಗ ಐತ ಒಟ್ಟಲ್ಲಿ ಭಗವಂತನ ಸಹಕಾರ ಮಾರಮ್ಮ ತಾಯಿ ಎಡವಟ್ ಮಾಡ್ಬಿಡ್ತಾಳ ಆಮೇಲೆ ಬೇಗ ಬಂದ್ಬಿಡಿ ಹೋಗಿದವರೆಲ್ಲ ಯಾಕಂದ್ರೆ ನಾಳೆ ಬಂದ್ ಕತೆ ಕೇಳಿದ್ರೆ ಕತೆ ಕೇಳಕ್ಕದ್ದ ತೊಂಡವಾಡಿ ಗ್ರಾಮದ ಊರ ಯಜಮಾನರು ನಮ್ ಕಾರ್ಯ ಮೆಚ್ಚಿ 100 ಮೋಹನ್ ಕೊಟ್ಟಿದ್ದಾರೆ ಭಗವಂತ ಅವ್ರು ಕುಡಿದವ್ರು ಒಳ್ಳೇದು ಮಾಡ್ಲಿ ಕೊಡ್ತಿದ್ದವ್ರು ನಿಮ್ನು ಚೆನ್ನಾಗಿಟ್ಟಿರಲಿ ಇದೇನ್ ಕೊಟ್ಟರು ಮಾತ್ರ ಹೊಗಳ್ತಾನ ಅನ್ಕೋಬೇಡಿ ನಾವಾಗಿದ್ ನಾವು ಬಾಯ್ಬಿಟ್ಟು ಕೇಳಲ್ಲ ನೀವಾಗಿದ್ ನೀವು ಕೊಟ್ರೆ ನಮ್ಮ ಅಪ್ರಾಣಗೂ ನಾವು ಬಿಡಲ್ಲ ಯಾಕಂದ್ರೆ ನಮ್ಮ ಅಪ್ಪನೇ ಬಿಡ್ತಿರ್ಲಿಲ್ವಲ್ಲ ಯಾಕಂದ್ರೆ ಭಗವಂತನ ಸಹಕಾರ ಎಲ್ಲ ಭಕ್ತಿ ಸೇರಿದೀವಿ ನೀವು ದುಡ್ಡು ಕೊಡೋದು ಮುಖ್ಯ ಅಲ್ಲ ಸೊ ಕೊನೆಯ ತನಕ ಭಗವಂತನ ಕತೆ ಕೇಳಿ ಇವತ್ತಿನ ಒಂದು ಈ ವರ್ಷದ ವೈಭೋಗವನ್ನು ನಾವೆಲ್ಲರೂ ಕೂಡ ಗಳಿಸೋಣ ಆ ಪುರದ ಮಾನವ ತಾಯಿಯ ಒಂದು ಅನುಗ್ರಹವನ್ನ ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ ಇಲ್ಲಿ ಮಕ್ಕಳಿಲ್ಲದ ದುಃಖವನ್ನ ಹೇಳ್ಕೊಂಡಾಗ ನಾರದರು ಹೇಳ್ತಾರಂತೆ ಅಮ್ಮ ನಂಬಿಕೆರೆದರೆ ಹೋಗಿನೇ ಶಿವನು ನಂಬಿದವರಿಗೆ ಹಿಂಬಾಗಿಪ್ಪನು ನಮ್ಮ ಗುರು ಶಂಭುಲಿಂಗನು ನಮ್ಮದೋರ್ನ ಪರಮಾತ್ಮ ಯಾವತ್ತೂ ಕೈ ಬಿಡಲ ಕಣವ ನಿಮ್ಮ ಹಚಲವಾದ ಭಕ್ತಿಗೆ ಜಗತ್ ಪ್ರಸಿದ್ಧನಾದ ಕಂದನೆ ಅವತಾರಿ ಎತ್ತಿ ಬಂದು ನಿಮ್ಮ ಮಡಿಲನ್ನು ಸೇರ್ತಾನೆ ಹೀಗೆ ಪೂಜೆ ಮಾಡ್ತೀರಿ ಅಂತ ನಾರದರ ಅಭಯವನ್ನು ಕೊಟ್ಟು ಶಿವಮೇರ್ ಪರ್ವತನತ್ತಿ ಕೈಲಾಸದ ಕಡೆ ಬರ್ತಾ ಇದ್ದಾರೆ ಸಪ್ತ ಶಿವಕೋಟಿಗಳಂಗಣ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ ಆ ಕೈಲಾಸದಲ್ಲಿ ಪರಶಿವನ ಅಸನ್ಮುಖನಾಗಿ ಕುಳಿತಿದ್ದಲ್ಲ ಭಕ್ತಾದಿ ಭಕ್ತರನ್ನ ಪರಶಿವನ ಪಾಶ ಹಾಕಿ ಕರಿತಾ ಇದ್ದಾರೆ ಇಡೀ ಕೈಲಾಸ ಭಕ್ತಿಯನ್ನು ಮುಳುಗ್ತಾ ಇದೆ ಅಲ್ಲಿಗೆ ನಾರದರು ಬರ್ತಾವ್ರು ನೋಡಿ ಏನಾಗುತ್ತೆ ಶಿವನೊಲಿದರೆ ಭಯವಿಲ್ಲ ಶಿವ ಶಿವ ಮುನಿದರೆ ಬದುಕಿಲ್ಲ ಶಿವನಲ್ಲದೆ ಅರನಲ್ಲದೆ ಗತಿಯಾರೋ ನಮಗಿಲ್ಲ ಜತೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ ಜತೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ ಕಣ್ಣೊಳುವೆ ಮುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಥೆಯ ಅಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ ಜತೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ ಕಣ್ಣೊಳುವೆ ಮುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಥೆಯ ಅಮ್ಮ ಅವನ
ಜಟೆಯಲ್ಲಿ ಕಟ್ಟಿದ ನದಿ ಹಣೆಯಲ್ಲಿ ಮುಡಿದ ಶಿಶಿರ ಕಣ್ಣೊಳಮೆ ಹರಿವ ಬೆಕ್ಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಣ್ಣೆಯ ಅಮ್ಮ ಅವನ ಮಹಿಳೆಯನ್ನು ನೀನು ಬಲ್ಲೆಯ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಪರಮೇಶ್ವರ ಯಾರೊಬ್ಬರು ಕರ್ಮಿ ಚೈಯುದ್ರು ಕೊಟ್ಟಿದ್ದಾರೆ ಭಗವಂತ ಅವ್ರ ಕುಟುಂಬದವ್ರು ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ ನೀವು ಕೊಡದವ್ರ ಪರವಾಗಿಲ್ಲ ಕೂತಗಳಿದೆ ಯಾಕೆ ಕೂಸು ಎತ್ಕೊಯ್ತಾ ಇದಾರೆ ಅಂತ ಆ ಕೂಸು ಕೂತ್ಕೊಂಡು ಕೇಳ್ತಾರೆ ಇವರೇ ಜಿಮ್ ಬಿಟ್ಟು ಕರ್ಕೋಗೋದು ನೋಡು ಇವ್ರು ನಿಂದ ಮಾಡ್ಬೇಕಲ್ಲ ಹೋಗಿ ಗೊತ್ತಾಯ್ತಾ ನಿಮ್ಮ ನಕತ ಭಗವಂತನ ಒಂದು ಸಾಕಾರ ಇಲ್ಲಿ ನಾರದರು ಕೈಲಾಸ ಪರ್ವತದ ಕಡೆಗೆ ಬಂದ ಕೂಡಲೇ ನಾರದರ ಆಗಮನ ಆಗೋಯ್ತು ಮಹಾದೇವ ಶಂಭೋ ಮಹಾದೇವ ಯಾವಾಗ ನಾರದರು ಕೈಲಾಸದೊಳಗಡೆ ಬಂದ್ರು ಕೈಲಾಸ ಭಕ್ತಿಯನ್ನು ಮುಳುಗಿತ್ತು ಇದ್ದಕ್ಕಿದ್ದಾಗ ಎಲ್ಲವೂ ನಿಶ್ಶಬ್ದವಾಗೋಯ್ತಂತೆ ನಾರದರು ಬಂದ್ರು ಸದ್ದೋ ಗಲಾಟೆ ಮಾಡಬೇಡಿ ಸದ್ದೋ ಯಾರ ನೋಡಿ ನಾರದರು ಬಂದ್ರೆ ಸುಮ್ಮನೆ ಬರಲ್ಲ ಏನೋ ಹೊಸ ವಿಚಾರ ತಗೊಂಡ್ಬಂದಿರ್ತಾರೆ ಇದಕ್ಕೆ ನಾರದರು ಕಲಹಪ್ರಿಯರು ಕುಚೋದ್ಯಗಾರರು ನಮ್ಮ ಇತ್ತೀಚಿನ ಕಾಲದಲ್ಲಿ ಪಿಟಿ ಮಾಸ್ಟರ್ ಎಫ್ ಎಂ ಅಂತೆಲ್ಲ ಕರೀತಾರೆ ಎಫ್ಎಂ ಅಂದ್ರ ಇತ್ತಿಂದ ಅತ್ತಿಗಳವರು ಅಂತ ಕಣ ಹಿಂದಿನ ಕಾಲದಲ್ಲಿ ಇದ್ದವ್ರು ಇರೋರು ಒಬ್ಬರೇ ತಂಬೂರಿ ಚಾನಲ್ ಅಂತ ಇದೊಂದೇ ನ್ಯೂಸ್ ಪೇಪರ್ ಇತ್ತು ಈಗಂತೂ ಅವ್ರ ವಂಶ ಉದುರು ಬಿದ್ದೋಗದೆ ಒಂದೂರ್ಲಿ 20-30 ಮನೆ ವರ್ಷಕ್ಕೆ ಹೆಚ್ಚುತ್ತದೆ ಅಂದ್ರೆ ಅವ್ರ ಕೆಲಸ ಚೆನ್ನಾಗಿ ನಡೀತಾದೆ ಅಂತ ಅರ್ಥ ಇನ್ ಎಲೆಕ್ಷನ್ ಟೈಮ್ ಅವ್ರು ಬಾಳ ಬೀಜಿ ಕೈಗೆ ಸಿಕ್ಕಲ್ಲ ಕೆಲ ಕಡೆ ನೋಡಿರ್ಬೇಕು ಮರ್ಸಾಬೆ ಓ ಹೇಳ ಚಿಚಮೆ ಚೆನ್ನಾಗಿದೆಯಪ್ಪ ಚೆನ್ನಾಗಿನ ಆಮೇಲೆ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಾರ ಅವ್ರಿಗೇನಾಗಿದ್ದು ಆಮೇಲೆ ಮನತಕ್ಕೆ ಬರ್ಬೇಕು ಅಂತ ಇದ್ದೆ ಎಲ್ಲ ಸಿಕ್ಕಿನಲ್ಲ ಅದೇನು ಹೇಳು ಅದೇನ್ 3 ದಿನದಲ್ಲಿ ಎಲೆಕ್ಷನ್ ಅದಲ್ಲ ಪೈ ಎತ್ತಾಗಿ ಏನು ವ್ಯವಹಾರ ಅಂತ ಕೇಳುವಂತ ಇನ್ನೇನು ಎತ್ತಾಗ ಏನ ಅಂತ ಮಾಮೂಲಿ ಎಲ್ಲ ನಿಂದಿ ಕೇಳು ಬಿಡು ಹೋದ ವರ್ಷ ಅದೇ ಮಾತಾಡೋದು ಒಂದ್ ಓಟು ಹಾಕ್ಲಿಲ್ಲ ನಂದೇ ಕಮ್ಮರೆ ಒಂದ್ ಓಟ್ ಬಿದ್ದಿರೋದು ಒಂದೇ ಓಟ ಅಲ್ಲ ಹೇಳೋದು ಸರಿ ಎಷ್ಟು ದಿನ ಮೂರ್ಲಿ ಓಟು ಮಾಮೂಲಿ ಅಲ್ವಾ 160 ನಮ್ಮನ್ಲೇ ಅದಲ್ಲ ದೊಡ್ಡ ಫ್ಯಾಮಿಲಿ ಮನ್ಲೆ 160 ಇದಾವೆ ಬಿಗ್ ಫ್ಯಾಮಿಲಿ ಭಾಗಾಗಿಲ್ಲ ಅಣ್ಣ ತಮ್ದಿರಿ ಇಬ್ರು ಬಾಗಿನೇ ಆಗಿಲ್ವಾ ಆಮೇಲೆ 160 ಓಟು ನಮಗೆ ತಾನೆ ಎಲ್ಲ ನಿಂಗೆ ಅದು ಪಕ್ಷ ಯಾವ್ದ ಅಂತ ಗೊತ್ತಾನೆ ಮರ್ತಾ ಬಿಟ್ಟಿನಿ ಪಕ್ಷ ಯಾವ್ದು ಅಂತ ಗೊತ್ತಿಲ್ಲ ಎಲ್ಲ ಓಟು ನಿಮ್ಗೆ ಎತ್ತಿದೆ ಅಲ್ಲ ಮಾಮೂಲು ಕೈ ಅಲ್ವಪ್ಪ ಕೈ ತಾನೆ ಮುಡುಕ್ತೀನಿ ಬಿಡು ಅದು ಎಷ್ಟೊತ್ತ ಮಡಗೋದು ಹೌದಾ ಹೆಸರು ಯಜಮಾನ್ರು ದೇವಸಟ್ರು ಯಜಮಾನ್ರು ನಮ್ ಕಾರ್ಯಕ್ರಮಚ್ಚಿ 50 ರೂಪಾಯಿ ಕೊಟ್ಟಿದ್ದಾರೆ ಭಗವಂತ ಅವ್ರಿಗೂ ಕುಟುಂಬದವ್ರು ಒಳ್ಳೇದು ಮಾಡ್ಲಿ ಇನ್ನು 50 ವರ್ಷ ಚೆನ್ನಾಗಿಟ್ಟಿರ್ಲಿ ಇನ್ನು 50 ವರ್ಷ ಚೆನ್ನಾಗಿಟ್ಟಿರ್ಲಿ ಚೆನ್ನಾಗಿರ್ಲಿ. ಕೊಟ್ಟವ್ರಿಗೆ ಅದ್ರ ಲೆಕ್ಕ ಇದ್ದಂಗೆ ಹೌದೌದು ಪಕ್ಕದ ಯಾವಾಗ ಕಾಂಗ್ರೆಸ್ ಆಮೇಲೆ ಈ 160 ಓಟು ನಮಗೆ ತಾನೆ ಎಲ್ಲ ನಿಂಗೆ ಹೋಗ್ಕಮರಿ ಅದೇನು ನಾನು ಗಮನಿಸ್ಕೊಬಿಡು ಸಂದಗ ನಿನ್ ವ್ಯವಹಾರ ಮಾಡ್ತೀನಿ ಓಟ್ ಮಿಸ್ ಮಾಡಿ ದಯವಿಟ್ಟು ಓಟ್ ಬಂದಲ್ಲಿ ನಿಂಗೆ ಎಲೆಕ್ಷನ್ ನಿಂದೆ ಗೆದ್ದಲದಕ್ಕೆ ಬಿಡು ಅದ್ಯಾಕ ಕಾಂಗ್ರೆಸ್ ನನಗೆ ಓಟ್ ಹಾಕ್ತೀನಿ ಅನ್ಬಿಟ್ಟು ಕೈ ಎತ್ಬಿಟ್ಟು ಅವನಿಗೆ ಶಿಸ್ತಾಗಿ ಪಕ್ಕದ ಬೀದಿಗೆ ಹೋದಲ್ವ ಬಿಜೆಪಿ ಸುಕ್ಬಿಟ್ಟ ಗುರುಮಲ್ಲು ವಾ ಎಲ್ಲ ಸಣ್ಮಲು ಆಮೇಲೆ ಅದೇನೇನೆ ಕಾಂಗ್ರೆಸ್ ಜೊತೆ ಮಾತಾಡ್ತಿದ್ಯಾ ಅಂತ ಬಾರ್ ಬರಿ ಯಾಕಂದ್ರೆ ಎಷ್ಟೋ ನನ್ಗೋನ್ಗೋ ಇವತ್ತು ಮಚ್ಚತ್ಕ ಕೊಚ್ಚಾಕ್ ಕೂಡ ಅನ್ಬಿಟ್ಟೋಗಿದೆ ಅವತ್ತು ಬೀಡಿ ಕೊಟ್ಕೊಂಡು ನೀವೇ ಚೆನ್ನಾಗಿ ಮಾತಾಡ್ತಿದ್ರ ಎಲ್ಲ ಆಯ್ತದಾಗ ನೋಡ್ತದೆ ಬಿಡು ಮರ ಸರಿ ಹಾಳಾಗೋಗ್ಲಿ ಓಟ್ ಎಷ್ಟಿತ್ತು ನಿಮ್ಮೂರ್ಲಿ ನಮ್ಗೆ ಗೊತ್ತಲ್ಲ 200 ಓಟು ನೋಡಲ್ 167 200 ಎತ್ತು ಮಾಡ್ಬಿಟ್ಟು ಅದಾಗ ನಮ್ಮನೆ ಬರೋದು ಬರ್ತದ ಯಾತೆ ಬಿಟ್ಬಿಡೋದು ಅಂತ ಅವ 200 ಇದಾವು ನಿಮ್ಮಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಿಂತ್ಕೋಬೋದಿತ್ತು ನೀ ಇರ್ಬೇಕಾರೆ ಹಚ್ಚಿಗ್ರ ದೋಸ್ತು ಇಲ್ಲಿ ಮಡಿಕಣೆ ಏನ್ ಜೋಬಳಿಗೆ ಆಲ್ಟು ಆಲ್ಟಾ ಟಚ್ ಮಾಡ್ಬಿಟ್ಟ ಕಣ ಆಮೇಲೆ 200 ಓಟು ನಮಗೆ ತಾನೇ ಮಾಮೂಲಿ ನಿಂಗೆ ಅದು ಇದು ಓಟೆ ಇದು ಮಾಮೂಲು ಹೂ ಅಲ್ವಪ್ಪ ಕಾಮಲ್ದು ತಾನೇ ಬಿಡು ಮಡಕ್ತೀನಿ ಓಟ್ ಮಿಸ್ ಮಾಡ್ಬಿಡ ದಯವಿಟ್ಟು ನೀನು ಹೋಗು ಮರ ಕ್ಯಾನ್ವಾಸ್ ಸತ್ತಿಗೆ ಮಾಡ್ಬೇಕು ನಿಮ್ಮ ಮನೆ ಕಡೆ ಕೆತ್ತದಕ್ಕೆ ಹೋಗು 10 ಬೆಳಗು ಉಂಗುರ ಮಾಡಿಸ್ಬಿಡ್ಬಿಟ್ಟಪ್ಪ ಅವನಿಗ ಏನ ಈ ಕಡೆ ಉಂಗುರ ಆ ಕಡೆ ದುಡ್ಡು ಸಿಕ್ಬಿಡ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾರ ಬಿಟ್ಟು ಅವನ ಹತ್ರನು ದುಡ್ಡು ಇಸ್ಕೊಂಡ ಎಲ್ಲಾರ ಹತ್ರನು ದುಡ್ಡು ಇಸ್ಕೊಂಡು ಚುನಾವಣೆ ಊರ್ಲೆಲ್ಲ ಮಾದಪ್ಪನ್ ಬೆಟ್ಕೊಬಿಟ್ಟು ಬುಂಡ ಮಾಡ್ಸ್ಕೊ ಕೂತಾನ ಬರೀ ಬುಂಡ ಮಾಡಿಸಿ ಪತ್ತೆ ಹಚ್ಬಿಡೋರು ಉಬ್ಬು ಮೀಸ ಗಡ್ಡ ಎಲ್ಲಾನು ತಗಸ್ಬಿಟ್ಟದೆ ವಿಭೂತಿನ ಗಂಧನ ಚೆನ್ನಾಗಿ ಕಾಳಿಸ್ಬಿಟ್ಟದೆ ಬುಂಡಗ ಸಾರ್ಬಿಟ್ಟು ಬಾತ್ನ ಪ್ರಸಾದ ಮಾಡೋರು ಚೆನ್ನಾಗಿ ತಿನ್ಕೊಂಡು ಗೋಪುರ ಮುಂದೆ ಹಾಕಿಸ್ಕೊ ಕೂತವನ ಅವ್ನ ಹೆಡ್ತಿಗೆ ಕನ್ನಡ ಕತ್ತಲದಕ್ಕೆ ನಮ್ಮ ನಮ್ಮಂಟೇನೆ ಸುಮಾರಾಗದ ಹೆಡ್ತಿಗೆ ಕನ್ನಡ ಕತ್ತಲ ಇದು ನಾರದರು ಇನ್ ಊರ್ಲಿ ಅಣ್ಣ ತಂದಿರು ಒಗ್ಗಾಟ ಬಾಳಕ್ ಹೋಯ್ತರು ಅವ್ರ ಮನನು ಮುರಿದಾಕದು ಕೆಲ ಕಡೆ ನೋಡಿರ್ಬೇಕು ಏನಪ್ಪ ಆ ಗುಂಡ್ಲಪೇಟ ಬಸ್ ತಕೊಂಡಂತ ದೊಡ್ಡವ ಆ ನಗರದವರು 83 ಚಕ್ರ ಲಾರಿ ತಕೊಂಡಂತ 83 ಚಕ್ರವ ಅದೇ ಎಲ್ಲಿ ಕಂಡು ಬಿಟ್ಕೊಂಡದ ಮೇನ್ ರೋಡ್
ಆ 3 ಮೈಸೂರು ಬೆಳ್ಳಿತಟ್ಟೆ ಹಾ ಅದ ಮಣ್ಣಗಿತ್ತಲ್ಲ ಹೋಗ್ಲೇ ನಿಟಾಚೆ ತಕಬೇಕು ಅಂತಿದ್ದಾನಂತ. ತಾಕತನ ಮಾತ ತಾಕಳಕ್ ಬಿಟ್ರ ತಾಕಳಕ್ ಬಿಡ್ಬಾರ್ದು ಕಣ. ಓ ಅಣ್ಣ ತಂದಿರ್ ಬಾಳ ಒಕ್ಕಟ್ಟು ಯಾರ ಮಾತನವರು ಕೇಳಲ್ಲ. ಏನ ಕಟ ಕುತ್ಕೋಣ ದೊಡ್ಡ ನಡೀತಿದ್ದ ಕಿವಿ ಅಂತ ಹೇಳ್ಕ ಮತ್ ಚೆನ್ನಾಗಿ ಕೇಳಿದಳಂತ ಆ 3 ಸಿಮೆವ 3 ಸಿಮರಲ್ಲೋರ ತಿಂದ ಏಟ ಕುಸು ಬಂದದು ಪುಟ್ರ ಮೇಲೆ ಯಾವ್ದಾವ್ ಸಮನಪ್ಪ ದೊಡ್ಡ ನಡೀತಿ ಅಂದ್ರೆ ಅದೇ ಸಂಘಕ್ಕೆ ಸೇರಲ್ಲ ಹಾ ಬೆಳ್ಳಗ ಹಾ ಬಿಡು ನನ್ನ ನಡೀತೇವೆ ಒಂದೇ ಕಡೆ ಸಂಘಕ್ಕೆ ಸೇರೋದು. ನಾಳೆ ಮೀಟಿಂಗ್ ಅನ್ನ ಸುಮ್ಮನೆ ಇಡಿಸ್ಬಿಡ್ತೀನಿ ಬಾಬು. ಬಿಡು ಮಂದ ಕರೆಕ್ಟ್ ಬಂದು 2 ಮಾತು ಹೇಳ್ಕೊಟ್ರೆ ಮನ್ ಮುರಿದಾಗ ಎಷ್ಟು ಹೊತ್ತ ಆ ಸಂಘಕ್ಕೆ ಬಂದಿರ್ತಾಳಲ್ಲ ಕೇಳ್ತಾಳ ಅದಕ್ಕಮ್ಮ ಚೆನ್ನಾಗಿದಾರ್ಯಾ ಚೆನ್ನಾಗಿರಿಕ ಬಾತ್ಕಮ್ಮ ಯಜಮಾನ್ರು ತೊಂಡಡಿ ಜಾರ್ಕರು ಜಾತ್ರಕ್ಕೆ ಹೋಗ್ರ ಅಲ್ಲಕ್ಕ ತಾಯಿ ಮದುವೆಗೆ ಹೊಸ್ತಳೆ ಒಳಗೆ ಕತ್ಕೊಂಬಂದ್ರೆ ನೇಗಲ್ಸ್ ತುಂಡಂಗಿದ್ರಿ ಇದಕ್ಕೆ ಸ್ವರ್ಗ ಹೋಗಿದಾರಿ. ಏನ್ ಮಾಡ್ಲಿ ಎತ್ಕೊಂಬನ ಒಬ್ಳೆ ನಾರಾಯಣ ದುಡಿಬೇಕು ನಂಗೆ ತಾನೆ ಯಾರಿದ್ದಾರು ಆ ದೊಡ್ಡವಳು ಚಿಕ್ಕವಳು ಯಾರಾಗ ಅನ್ನ ಸಾಂತೀರಾ ಟೀ ಕೊಡದ್ ಲೋಟನ ತೊಳೆದ್ ಮಾಡಗಲ್ಲ ಅನ್ನ ಸಾಂತಿರು ಎಲ್ಲ ನೀನೇ ಮಾಡ್ಬೇಕು. ಅಯ್ಯೋ ನಾನೇ ಮಾಡಿನಿ ರಣ ದುಡ್ದು ಸಾಕಾಗೋಗಿ ನೀನ್ ನನ್ ಸಾಂತೀರಿ ಮತ್ತ ಅವರೇ ಸಣ್ಣ ಕರ ನೀ ಪಾಟಿಗಿದೆ ತಿಳು ಕಾಲಿಗೆ ಒತ್ತೊತ್ತಕ್ತಿನಲ್ವೆಲ್ಲ ಗ್ಯಾಸ್ ತುಂಬ್ಕಡದ ಕತ್ಕಮ್ಮ ಗ್ಯಾಸ್ ತುಂಬ್ಕೊಂಡಿದ್ದ ಇನ್ನೊಂದು ಸಿಲಿಂಡರ್ ಖಾಲಿ ಆದ್ರೆ ನೀನ್ ಬಾಯಿಗೆ ಪೈಪ್ ಇಡ್ಬೋದು. ನೀ ಅಂತ ಹೇಳೋ ಹಂಗ ಇರ್ಬೇಕು ಮಡಕ್ತಿದೆ ಏನಾಗದ ನೋಡಕೋರ ಇಂಡಿಯನ್ HBO ಭಾರತ ನೀನ್ ನನ್ನ ಮಾತುಗಳಿಂದ ಸರ್ ಮಾಡ್ಬಿಡ್ತೀನಿ. ನೀನ್ ಹೇಳತ್ಕಮ್ಮ ಕೇಳ್ತೀನಿ ಕಣ ನಿನ್ ಗಂಡನಿಗೆ ಹೇಳ್ಬಿಟ್ಟು ಪಾಲ್ ತಕೊಬಿಟ್ಟು ಪಾಲ ನನ್ನ ಪ್ಯಾಲ್ ಮಾಡ್ಬಿಡ್ತಾನೆ ಅಷ್ಟೇ ಮಾಡ್ಬಿಡ್ತಾನೆ 3 ಬಾಗಲ ನಮ್ಮ ಬಟ್ಟೆ ನೋಡಿ ಮದ್ವೆ 3 ದಿನಕ್ಕೆ ಏನ್ ಮಾಡ್ರದವನ್ನ ಅಕ್ಕಿ ಉನಕ್ಕೋ ಪಾತ್ರ ತೊಗೊಳ ಮನೆ ಕೆಲಸ ಮಾಡಮ ಎಲ್ಲ ಒಂದೇ. ಈಗ ಚೂಡಿದಾರ ಬಗ್ಗೆ ಬಿಟ್ಬಿಟ್ಟು ಬಂದಿನಿ ಅವ್ನ ಹೋಗ್ಬಿಟ್ಟು ಅದಕ್ಕೆ ಲೇಟ್ ಬಂದಿರೋದು. ನಾವು ಹೆಂಗ ಸರಿ ಅನ್ಕೊಂಡಿದ್ದೆ ಮ್ಯಾಗ್ನೆಟಿಕ್ ಪರ್ ಇದ್ದಂಗೆ ಹೇಳ್ಕೊಂಬತ್ತವ ಚೆನ್ನಾಗಿ ಕೇಳ್ಬೇಕು. ಅದಕ್ಕಮ್ಮ ಹೊಡೆದ್ ಬಿಟ್ರ ಹೊಡೆದು ಬಿಡ್ತಾನ ಪುಟ್ಟ ಮೇಲೆ ಬರ ತಕೋ ಮರ ಮೇಲೆ ಪುಟ್ಟ ಎತ್ತಕು ದಿಕ್ತಬ್ರು ಗಂಡನೇ ಎತ್ತಾಕೋ ಅವನ್ನೇ ಏನ್ ಬಂದು ಕತ್ತಕ ಡಮ 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 ಹಾಸ್ಬಿಟ್ಟನ 3 ದಿನ ತನಕ ನೀರು ಕೊಡ್ಬೇಡ ಅಲ್ಕಿರ್ಕ ಮಲಿಕ ಅವನೇ ದಾರಿ ಬತ್ತನ ಅದಕ್ಕೂ ಬಂದಿಲ್ವಾ ಹಗ್ಗ ತಗೋ ತೊಲಗಾಕು ನೇ ತಕೊಳ್ಳಿ ಎತ್ಕಮ್ಮ ನೀನ್ ಯಾ ತಕೊಂಡ್ರ ಅವ ಇನ್ನೊಬ್ಳು ಕಟ್ಕ ತಿರ್ಗಾಡ್ಲಿ ಅಂತೀಯ ಸುಮ್ಮನೆ ಯಾತಕ ಅಷ್ಟಕ್ಕೆ ಬಿದ್ದೈತನ ನಮ್ಮ ಬಟ್ಟೆ ಬಿದ್ದದ್ದು ಸೀಮೆಣ್ಣೆ ಕ್ಯಾನ್ಗೆ ಅಲ್ವಾ ಐ ಬೀಳಿಸ್ತೀನಿ ಬಿಡು ಮತ್ತ ನೋಡಿ ಏನು ಗೊತ್ತಿದ್ದೊಳಗೆ ಪಾಠ ಹೇಳ್ಕೊಟ್ರೆ ಮನ್ಮೂರ್ದಾಗ ಎಷ್ಟು ಅತ್ತ ಅವ್ ಹೇಳ್ಕೊಟ್ಟಂಗೆ ಮಾಡ್ಬಿಟ್ಟಾವ ಆತಾಗ ಆ ಗಂಡ ಕೇಳ್ತಲೇ 3 ದಿವಸದ ಅಲ್ಲಿ ಕಿರ್ಕೊಂಡು ಅತ್ತ ತಿರ್ಕ ಮಲಗಿದೆ ಏನೇನ್ ಪ್ರಾಬ್ಲಮ್ ಏನೇ ಪಾಲ್ ತಕ್ಕಂತ ನಿನ್ಗೆ ಹೇಳ್ತಾರದು ಕೇಳಿಸ್ತಿಲ್ವಾ ಅಂತ ನನ್ನ ಹೆಡ್ತಿ ಹೇಳ್ತಾರ ಮಾತಾ ಇದು ಹೌದಾದ್ಕೆ ಏನ್ ಮಾತಾಡ್ದೆ ಇತ್ತ ಮಾತಾಡು. ನಿನಗೆ ಏನ್ ಕಡಿಮೆ ಮಾಡಿದನೋ ಅಂತ ಏನ್ ಕಮ್ಮಿ ಮಾಡಿದನು ಅಂದ್ರೆ ಎದುರು ನೋಡಲಿ ಆ ನಾಗ್ಮಣಿ ಹೆಂಗ ಕನ್ನಡಿತದಳು ನನಗೆ ಮೂಕಿಲ್ಲ ಕಿವಿಗಿಲ್ಲ ನಿನ್ ಕಟ್ಕತಳು ನಿಂಗಾಯ್ತಲ್ಲ ನಿನ್ ನೆಗದ್ ಬಿಡ ನೀನ್ ಇಂಡಕ್ಕುಳ್ ಮಾಡ ನೀ ಹತ್ತಕ್ಕೆ ಅಂತ ಇದ್ರು ಒಂದೇ ಸುಂಗಿರು ಉಪ್ಪಿಟ್ಟಿಗೆ ಕೆಸರು ಮತ್ತೆ ಹಾಕಿ ಗರ್ಸ್ತೀನಿ. ಎಷ್ಟು ಮಾತಾಡೋದ್ ಕಲ್ತಾಳೆ ಇವನ ಎದುರು ನಿಂತ್ಕೊಳಕ ತರ ನಡುತ್ತಿದ್ದ ಹೊತ್ತು ಕಂಡು ಬಾರಿಸ್ಕೊಂಡು ಕಂಡು ಮೆಟ್ರಿಸ್ಕೊಂಡು ಪಾಲ್ ತಕೊಂಡ್ರಿ ನೀ ಒಳ್ಳೆ ಕಮ್ಮಿ ನೀ ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರದ ಅವತ್ತ ಮನ ಮುರಿದೋಯ್ತು. ಅದಕ್ಕಪ್ಪ ನಾ ಸಂಘಕ್ಕೆ ಸೇರದ ಕೆಲವ ನಿನ್ಗೆ 40 ಸಾವಿರ ಲೋ ತಗೊಂಡದು ಮುಂಡ ಮಗನ 16 ಯಾವಾಗ ತಿರ್ಸದೆಯ ನಮ್ಮ ಅಪ್ಪ ಅದೆಲ್ಲ ನಿಂತಿದ್ ಕರ್ಕ ಬಂದು ತೋರ್ಸ್ಬಿಟ್ಟ ಆಗದ ಮುಂಡ ಮಗನೇ ನಿಮ್ಮ ಅಪ್ಪ ನನ್ನ ಕೈಗೆ ಸಿಗ್ಬೇಕು. ನಮ್ಮ ಅಪ್ಪ ಸುದ್ದಿ ಆಯ್ತು ಮಾತಾಡ್ದ ಮತ್ವ ನೀ ತರುವ ಇಷ್ಟೆಲ್ಲ ಮಾತಾಡಿ ದೌಲತ್ ಆಡದ್ಮೇಲೆ ನಿನ್ ಪಾಲ್ ತಕತೀನಿ ಅನ್ಕೊಂಡಮಿ ಬೇಕು ತಕೊಳ್ಳೋದು ಅದೇನ್ ಮಾಡ್ಕೊ ತಕೊಳ್ಳಲ್ಲ ಈ ತಕ್ಕಳೆಲ್ಲ ತರ ಚೆನ್ನಾಗಿ ಗೊತ್ತಿತ್ತು ಕಲ್ತಾವಳ ಅಳಕ ಕುಡು ಕುಸಲಿ ಆ ವೈರ್ಲು ಪ್ರಾಣೋದ್ಯನ ಮಾತಾಡ ಯಾಕ ಬಿಡು ನನ್ನ ನೇತಾಕತ್ತೀನಿ ನಿಂತಾನೆ ನೀನ್ ಎತ್ತಕೊಂಡ್ ರೈಕ್ಳ ಕಥ ನೀರ್ವಾ ನೋಡ್ಕ ಚಿನ್ನು ಡಾಲಿಗೂ ಪಾಲ್ ತಾಕತ್ತನಕ ಬಿಡಪ್ಪ ನೋಡಿ ಹಗ್ಗ ತಗೋ ತೊಲಗಾಕರ ಪಾಲ್ನು ತಗೋಬೇಕು ನನ್ನ ಪಾಲ್ ಮಾಡ್ಬಿಟ್ಟು ಬಂದ್ರ ಮಾಡ್ಬಿಟ್ಟು ಬರ್ಬೇಕು ಎಷ್ಟೂರ್ಲಿಲ್ಲ ಸದ್ಯಕ್ಕೆ ಇಲ್ಲಿಲ್ಲ ತೊಂಡವಾಡಿ ಅಲ್ವಾ ನನ್ಲಂತವ್ರು ಯಾರು ಬಂದಿಲ್ಲ ಮಧ್ಯೆ ಇದ್ರೆ ನೀವೇ ಅವ್ರು ಹೊತ್ತು ತಿಳ್ಕೊಬೇಕಾಯ್ತ ಅಂತ ಹೇಳದ್ನಲ್ಲ ಅಂದ್ರೆ ನಾರದರು ನಮ್ಮ ಕಥೆಯಲ್ಲಿ ನಾರದರಾಗಿರ್ತಕ್ಕಂಥವ್ರು ಬಂದಾಗ ಶಿವನಾದವನು ಕೇಳ್ದ ನಾರದ ಲೋಕದ ಸಮಾಚಾರವೇನು ಪರಮೇಶ್ವರ ಭೂಲೋಕದಲ್ಲಿ ಅವತಾರವಾಗಿ ಬೇಡರ ಕಂಬಡಗರ ನಿಂದಾಂಗಣೆ ಆಗಬೇಕು ಅಹಂಕಾರಕನಾದ ಶ್ರವಣನ ಸಂಹಾರ ಆಗಬೇಕು ಉತ್ತರಾದಿಮ ಶಿವದಾಸರಿಗೆ ಮಕ್ಕಳ ಫಲವಾಗಬೇಕು ಶಿವಭಕ್ತಿ ಕನ್ನಡ ನಾಡಿನಾದ್ಯಂತ ಪಸರಿಸಬೇಕು ಇದೇ ಪರಮಾತ್ಮನ ವರದಿ. ನಾರದ ನೀನು ಹೇಳುವ ಎಲ್ಲಾ ವಿಚಾರಗಳಾಗುತ್ತೆ ಕಣಯ್ಯ ಆದ್ರೆ ಉತ್ತರಾದಿಮ ಶಿವದಾಸರ ಮಕ್ಕಳ ಫಲ ಇಲ್ಲ ಕಣಪ್ಪ. ಏಕೆ ಪರಮಾತ್ಮ ಹಗಲು ರಾತ್ರಿ ನಿನ್ನ ಪೂಜೆ ಮಾಡುವ ದಂಪತಿಗಳಿಗೆ ಮಕ್ಕಳ ಭಾಗ್ಯವೇ ಇಲ್ಲವೇ? ಇಲ್ಲ ನಾರದ ಇಲ್ಲ. ಈ ಜನ್ಮದಲ್ಲಿ ಮಕ್ಕಳಿಂದ ಭಾಗ್ಯವನ್ನು ಹೊಂದಿದ್ದರ ಕಾರಣದಿಂದ ಆ ದಂಪತಿಗಳಿಗೆ ಮಕ್ಕಳ ಭಾಗ್ಯವಿಲ್ಲ. ನೋಡ ಅಲ್ಲಿದ್ದ ಗಣಪತಿ ನಂದೀಶ್ವರ ಎಲ್ಲ ಹೇಳ್ತಾರೆ ಪರಮೇಶ್ವರ ಮಕ್ಕಳೇನಿರುವ ಭಾಗ್ಯವಿಲ್ಲ ನಿಜ, ಮಕ್ಕಳ ನೆತ್ತಿ ಮುದ್ದು ಹಾಡೋ ಭಾಗ್ಯ ಇದೆಯಲ್ಲ. ನೀನ್ ಹೇಗಾದ್ರೂ ಭೂಲೋಕ ಹುಟ್ಟಬೇಕು ಅಂದ್ರೆ ಪುಣ್ಯಕ್ಷೇತ್ರ ಬೇಡವೆ, ತಂದೆ ತಾಯಿಗಳು ಬೇಡವೆ? ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ನೀನ್ ಯಾಕೆ ಶ್ರೀಶೈಲ ಕ್ಷೇತ್ರದಲ್ಲಿ ಹುಟ್ಟಬಾರದು? ಉತ್ತರಾದಿಮ ಶಿವದಾಸರಿಗೆ ಯಾಕೆ ಸಾಕು ಮಗನಾಗಿ ಸಿಕ್ಕಬಾರದು? ಇದರಿಂದ ಅವರ ದುಃಖವೂ ಮಾಯವಾಗುತ್ತೆ, ಲೋಕವೂ ಕಲ್ಯಾಣಮಯವಾಗುತ್ತೆ. ಏನಂತೆ ಭಗವಂತ? ನಿಜ, ನಾನು ಭೂಲೋಕದಲ್ಲಿ ಶ್ರೀಶೈಲ ಕ್ಷೇತ್ರದಲ್ಲಿ ಹುಟ್ಟಿ ಅಯೋನಿಜತ್ವದಿಂದ ಜಗತ್ತನ್ನು ಪಸರಿಸಿ ಉತ್ತರಾದಿಮ ಶಿವದಾಸರಿಗೆ ಸಾಕು ಮಗನಾಗಿ ಸಿಕ್ಕಿ ಮಹದೇವ ಎಂಬ ನಾಮದಿಂದ ನನ್ನ 12 ವರ್ಷ ಬಾಲ್ಯಗಳನ್ನ ಅವರ ಮಡಿಲಲ್ಲಿ ಕಳೆದು ತದನಂತರ ಸುತ್ತೂರು ಕುಂತೂರು ಮಠಗಳನ್ನು ಮೆರೆಸಿ ನಂಜನೂರು ಕ್ಷೇತ್ರವನ್ನು ಉದ್ಧಾರ ಮಾಡಿ ಸರಗೂರು ಶರಣರ ಪರೆದು ಉಗೆ ಉಗೆ ಮಹತ್ವಲಯ ಅಂತ ಬಂದು ನಡುಮನೆಗೆ ತಲುಪುವ ಭಕ್ತಾದಿ ಭಕ್ತರಿಗೆ ಸುಖ ನೆಮ್ಮದಿಗಳನ್ನು ಕೊಡ್ತೇನೆ ಅಂತ ಶಿವನಾಜ್ಞೆ ಮಾಡದ್ನಲ್ಲ. ಕೈಲಾಸದಲ್ಲಿ ಕುಂಭನಾದ ತಮ ತಮಟಗಳೆಲ್ಲ ಢಮ 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 ಢಮನ ಮೊಳಗ್ತಾರೆ.
ಕೈಲಾಸದಲ್ಲಿ ಪರಶಿವನ ಆಜ್ಞೆ ಆಗೋದಕ್ಕೂ ಇಲ್ಲಿ ಭೂಲೋಕದಲ್ಲಿ ಉತ್ತರಾಜಮ ಶಿವದಾಸರು ಶ್ರೀಶೈಲ ಕ್ಷೇತ್ರದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಬಂದು ಮನೆಯಲ್ಲಿ ಮಲಗಿರಬೇಕಾದ್ರೆ ಬೆಳಗಿನ ಜಾವಿನ ಉತ್ತರಾಜಮನ ಕನಸಿನಲ್ಲಿ ಶಿವನಾದವನು ದಿಗ್ಗನ ಪ್ರತ್ಯಕ್ಷನಾದ. ಉತ್ತರಾಜಮನವರೇ, ನಿಮಗೆ ಮಕ್ಕಳ ಫಲವಿಲ್ಲ, ಆದರೂ ನಿಮಗೊಂದು ಮಗುವನ್ನು ಕರುಣಿಸುತ್ತಿದ್ದೇನೆ. ಊರಾಚರ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆ ಮಗು ಕಾದಿದೆ. ಮಗುವನ್ನು ಕರೆತಂದು 13ನೇ ದಿವಸ ಮಹಾದೇವ ಅಂತ ನಾಮಕರಣ ಮಾಡಿ ಮಗುವಿನ ಜೊತೆ ಸುಖವಾಗಿ ಮಾಡಿ ಶಿವೋ 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 ಪಟ್ಟಂತ ಕಂಡುಬಿಡ್ತಾಳೆ. ಅಷ್ಟೊತ್ತರೆಗೂ ಕಂಡಿರೋದು ಕನಸು. ಈ ಜಗತ್ತಿ 7 ಜಾತಿ ಕನಸು ಬೀಳ್ತಾವಂತೆ. ಅದೇ ಅದಪ್ಪ, ಒಂದು ಸುಸ್ವಪ್ನ, ಇನ್ನೊಂದು ದುಸ್ವಪ್ನ. ಸುಸ್ವಪ್ನ ಅಂದ್ರ ಪರಮಾತ್ಮನ ಹೆಸರು ಮಲಿಕತ್ರಲ್ಲ ಗುರುವೇ ಪುರದ ಮಾರಮ್ಮ ತಾಯಿ ನನ್ನ ಒಬ್ಬರು ಕಾಪಾಡಮ್ಮ ಅಂತ ಎಡಮಗ್ಲ ಮಲಗಿ ಬಲಮಗ್ಲಾಗ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೊಳ್ಳೆ ಕನಸು ಬೀಳ್ತಾವಂತೆ. ಬಿದ್ ಕನಸೆಲ್ಲ ನಿಜವಾದವಂತೆ. ಪಕ್ತನ ಗೋಡಗದಿಕ ಸತ್ತರು ಸಾಯಲ್ಲ ನೋಡಪ್ಪ, ಗೋಡಗದಿಕ ಸತ್ತರ್ವೆ. ಯಾಕಂದ್ರೆ ಪರಮಾತ್ಮನ ಹೆಸರಿರ್ತಾನಲ್ಲ, ದೇವರೇ ಬಂದು ಕಾವಲು ಕಾಕೊಂಡಿರ್ತಾನೆ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವರಿಗೆ ದುಸ್ವಪ್ನ ಅಂತ ಬೆಳೀತಾ ನೋಡಿರ್ಬೇಕು. ಅದೇ ಯಾರ್ಗಪ್ಪ, ಈ ಲೋಕದ ವ್ಯವಹಾರಗಳನ್ನೆಲ್ಲ ತಲಗಚ್ಚ ಮಲಿಕತ್ತಾರಲ್ಲ, ನಾಳೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು, ಚೀಟಿ ಬೇರೆ ಕಟ್ಟಬೇಕು, ಕಂತು ಬೇರೆ ಕಟ್ಟಬೇಕು, ಸಂಘ ಬೇರೆ, ಎಷ್ಟು ಸಂದಲಿತಿದೆಯಪ್ಪ. 6 ಕಣ ಇನ್ನು 7 ಎತ್ತು ಬಿಡ. ಇದನ್ನೇ ಕಟ್ಟಕ್ಕಾಗದೆ ಬೆಳಗ್ಗೆ ಊರು ಬಿಡೋದಾಗದ. ಏನ್ ಊರು ಬಿಡಂಗಿಲ್ಲ, ಅವರೇ ಬಸ್ ಹತ್ತಿಸ್ತಾರ. ಒಟ್ಟಿನಲ್ಲಿ ಈ ತರ ಭಾಗಕರ ಗುಣಕರ ಮಲಿಕತ್ತಗಳ ಬೆಳಗ್ಗೆ ಗಂಟೆ ಕನ್ಸು ಹಂಗೆ ಬಿದ್ದಿರ್ತವೆ. ಅದಕ್ಕೆ ಕೆಲವು ನೋಡಿರ್ಬೇಕು, ಮಾತಾಡ್ಕತ್ತಾರ ಏನಣ 3-4 ದಿವಸ ಕನ್ಸಸ್ ಇಲ್ಲ ಕಣ. ಅದೇ ಕಣ, ಮಲಿಕದ್ರ ಬರೀ ಕ್ಯಾರ ನಾಗರ ಮಸ್ಲೆಗಳೇ ಕಾಣಿಸ್ಕತ್ತವ. ಚೇಳು ಕುಟ್ಟದಂಗ ನೋಡಿಲಿ ಇನ್ ಹೆಂಗಸ ಕಳ್ಬೇಕಯ್ಯ 3-4 ದಿವಸ ಸ್ವಪ್ನೆ ಸರಳ ಮಲಿಕದ್ರ ಬರೀ ಬಾಳಗಾಜು ಕುಂಕುಮ ಅಲ್ಲ ಗಟ್ಲ ಕಾಣಿಸ್ಕತ್ತ. ಏನವ, ಒಂದೊಂದೋಡ್ ಕುಂಕುಮ, ಒಂದೊಂದು ಬಾಳ, ಒಂದೊಂದು ಅರ್ಸ್ನ ಟಿಪ್ಪರ್ ಲಾರ್ಲಿ ಅರೆಪುರದಿಕ್ ಹೋಯ್ತಿತ್ತು ಕವ. ಬಾಳಗಾಜು ಕುಂಕುಮ ಕಣ್ಸ್ಕತ್ತ ಅವಳ ಮುತ್ತದಲ್ಲಿ ಸಾಯ್ತಾಳೆ ತಕ್ಕ. ಯಾವ ಮುತ್ತದಳು ಸಾಯಲ್ಲ, ಮಲಗವತ್ತಿ ನ್ಯಾವ ಮಲಗಿಲ್ಲ. ನ್ಯಾವ ಮಲಗಿಲ್ಲ ಅಂದ್ರೆ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ದುಸ್ವಪ್ನ. ಇಲ್ಲಿ ಉತ್ತರಾಜಮನಿಗೆ ಬಿದ್ದಿರೋದು ಸುಸ್ವಪ್ನ. ಊರಾಚೆ ಬಂದು ಆ ಮಲ್ಲಿಕಾರ್ಜುನ ದೇವಸ್ಥಾನದ ಬಳಿ ನಿಂತಾಗ ಆಸಿದ ಬಿಲ್ಪತ್ರ ಮೇಲೆ ಕೊರಳಿನ ರುದ್ರಾಕ್ಷಿ, ಅಣಿಯಲ್ಲಿ ವಿಭೂತಿನ ಧರಿಸಿ ಒಂದು ಮಗು ಗಡಗಡಗಡಗಡನೆ ಹಳತ ಮಲಗಿದೆ ಅಂತ ನೋಡಿ. ಅಲ್ಲಿ ನೋಡ, ಇಲ್ಲ ಬಾಕ್ಸ್ ಕೆಳಗಡೆ ಇದ್ದು ನೋಡ. ಆಯ್ತು ಮಲಗ್ಸ. ಏನ್ ಮಕ್ಕಳು ಹುಟ್ಟಿದ ಮೇಲೆ ಅಳ್ಳೇಬೇಕೇನೋ. ಹಳ್ಳಿಲ್ಲ ಅಂದ್ರೆ ಸತ್ತದು ಅಂತ. ಜಗತ್ತು ಯಾವ ನಗ್ನಾಡ್ಕೊಂಡು ಹುಟ್ಟಲ್ವಾ, ಅದೆಲ್ಲ ಹುಟ್ಟ. ಆಮೇಲೆ ಕೂಟ್ಬಿಟ್ರೆ ಹುಚ್ಚು ಬೇಕು ಅಂತಾರಪ್ಪ. ನೀ ಹೆಂಗ್ ಹುಡ್ತೀವ? ನಾವು ಹೇಳ್ತಾಳ್ತಾನೆ, ತಾವು ನಾವ ಮಿಕ್ಸು. ನೋಡಿ, ಮಕ್ಕಳು ಹುಟ್ಟುಬಿಡ್ತಾನೆ, ಹಳ್ತಾ ಬಿಡ್ತಾವಂತೆ. ಯಾಕೆ? ಇದಕ್ಕೆ ಹುಟ್ಟು ಸಾವಿನ ತಾರತಮ್ಯ ಅಂತ ದೊಡ್ಡವರು ಹೇಳ್ತಾರೆ. ಏನದು? ಮಾನವ ಜಗಕ್ಕೆ ನೀ ಬರುವಾಗ ನೀನೊಬ್ಬ ನಳುತ್ತಿದ್ದ ಜಗವೆಲ್ಲ ನಗುತ್ತಿತ್ತು, ಜಗವ ನೀ ಬಿಟ್ಟೋಗುವಾಗ ನೀನೊಬ್ಬ ನಗುತ್ತಿದ್ದ ಜಗವೆಲ್ಲ ಅಳುತ್ತಿತ್ತು ಕಾಣ. ಅಂದ್ರೆ ಈ ಮನುಷ್ಯನ ಜನ್ಮ ಭೂಲೋಕಕ್ಕೆ ಬರಬೇಕಾದ್ರೆ ಹಳಹಳತ ಬರುತ್ತಂತೆ. ಈ ಕೆಟ್ಟ ಜನ, ಕೆಟ್ಟ ಪ್ರಪಂಚ ಇರೋ ಸ್ಥಳಕ್ಕೆ ನನ್ನನ್ನ ಯಾಕೆ ಕಳಿಸ್ತಾ ಇದೆ ಭಗವಂತ ಅಂತ ಹಳಹಳತ ಬಂದ್ರೆ, ಇಲ್ಲಿ ಹೋಗಿ ಮಗು ಹುಟ್ಟಿದ ಮೇಲೆ ಎಲ್ಲ ಸಂತೋಷ ಪಡ್ತಾರೆ ಮನೆಯವರೆಲ್ಲ. ಏನವ್ರ ಅಪ್ಪ ಹಾಸ್ಪಿಟ್ಲಿಗೆ ಕಿತ್ತಬೇಕು, ಆ ಮಟ್ಟಕ್ಕೆ ಹೋಗ್ತಾನ. ಬಾವೈದು ಫೋನ್ ಮಾಡ್ಬಿಟ್ಟು, ಅಲೋ ಅಲ್ಲ ಬಾಮೈದ ಕೇಳಿಸ್ತದ ಕಣಮ್ಮ, ಗಂಡಾಯ್ತು ಕಣ, ಗಂಡು ಗಂಡು ಗಂಡು. ಅದೇ ಕೇಳಿಸ್ತು, ಗಂಡು ಗಂಡು ಕೇಳಿಸ್ತೀನಿ ನನ್ನ ಕಡೆ. ಗಂಡು ಕಣ ಕೇಳ್ತು ಮಡ್ಕೊಂಬರೇ, ಕ್ಯೂ ಆಯ್ತಾ ಸುಮ್ನೆ ಅರ್ಚ್ಕತ್ತಿದೆ. ಏನ್ ಸಂತೋಷಕ್ಕೆ ಸುಮ್ ಕೂಕ್ಕತನ ಹಾಸ್ಪಿಟ್ಲಿಗೆ ಕಿತ್ತೋಬೇಕು. ಆ ಗಂಡ ಕೇಳ್ತಲ್ಲೇ, ನಾನು ಏನ್ ಅನ್ಕೊಂಡಿದ್ದೆ ಕಣೆ, ನನ್ನಂಗೋಲ್ಲ ನಿನ್ನಂಗೋಲ್ಲ, ನಿಮ್ಮ ಅವ್ನ ಕಂಡ ರಾಗಿ ಮುದ್ದ ಕಂಡಕ್ಕೆ ಎತ್ತು ಮಡಗಿದೆ. ಏನು ಅಕ್ಕ ಕೂತ್ಕೊಳ್ಳಿ. ಭಗವಂತನ ಒಂದು ಸಾಕಾರ, ಪರಮಾತ್ಮನ ಒಂದು ಪುಣ್ಯ. ಏಕೆಂದ್ರೆ ಭಗವಂತನ ಲೀಲೆಯನ್ನು ಅಪಾರವಾಗಿ ತಿಳಿಯುವಂತಹದ್ದು ಒಂದು ದೊಡ್ಡವರು ಹೇಳ್ತಾರೆ. ಮಾಯ್ಕಾರ ಮಹಾದಪ್ಪನ ಒಂದು ಪುಣ್ಯವಾದ ಕಥೆಯಲ್ಲೂ ಕೂಡ ಆ ಹಾಸಿದ ಬಿಲ್ಪತ್ರ ಮೇಲೆ ಕೊರಳಿದ ರುದ್ರಾಕ್ಷಿನ ಧರಿಸಿ, ಹಣೆಯಲ್ಲಿ ವಿಭೂತಿನ ಧರಿಸಿ ಒಂದು ಮಗು ಇತ್ತಲ್ಲ, ಆ ಮಗುವನ್ನ ಕಂಡಂತ ಗಂಡ ಹೆಂಡತಿರಿಬ್ರು ಕೂಡ ಸಂತೋಷವನ್ನ ಪಡ್ತಾರೆ. ನೋಡಿ, ಆಹಾ, ಮಕ್ಕಳಿಲ್ಲದೆ ಪೇಚಾಡ್ತಿದ್ದ ನಮಗೆ ಪರಮಾತ್ಮ ಗಂಡು ಸಂತಾನನೇ ಕೊಟ್ಟುಬಿಟ್ಟ. ಇದಕ್ಕಿಂತ ಜೀವನ ನಮಗೆ ಇನ್ನೇನು ಬೇಕು ಅಂತ ಆ ಗಂಡು ಮಗುನ ಎತ್ತುಕೊಂಡು ಮನೆ ಕಡೆಗೆ ಬರ್ತಾ ಇದ್ದಾರಂತೆ ಆನಂದವಾಗಿ. ಯಾವ ರೀತಿಯಾಗಿ ತೊಟ್ಟಿಲ ಕಟ್ಟೋಣ ಬಾ, ಕಂದನ ತೂಗೋಣ ಬಾ, ಜೋಗುಳ ಆಡೋಣ ಬಾ, ಮುದ್ದಾಡಿ ನಲಿಯೋಣ ಬಾ. ಕಂದನ ತೋರಣ ಬಾ, ಜೋಗುಳ
ರೂಪ ಚಂದ ನಗುವ ಕಡುವ ನಿನ್ನ ರೂಪ ಚಂದ ಜೋ ಜೋ ಕಂದನೆ ಮಲಗು ಕಂದನೆ ಕಂದನೆ ಆನಂದ ಕಂದನೆ ಆನಂದ ಚಂದನೆ ಬಾಬು ಕಂದನೆ. ಆ ಮುದ್ದಾದ ಕಂದನನ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಜಗದೊಳಗೆ ಹುಟ್ಟುವಾಗಲು ಮತ್ತು ಹೋಗುವಾಗಲು ಪರಮಾತ್ಮ ನಿಚ್ಚೆ ಮುಂದೆ ನಮ್ಮದೇನು ನಡೆಯಲ್ಲ. ಇವತ್ತು ನಮ್ಮ ಈ ಪುಣ್ಯವಾದ ಸೊಂದವಾಡಿ ಗ್ರಾಮದಲ್ಲಿ ಜಗನ್ಮಾತೆಯಾದ ಪುರಮಾರವ ತಾಯಿಯ ಒಂದು ಪುಣ್ಯವಾದಂತ ಜಾತ್ರಾ ವಿಶೇಷವನ್ನ ಆಷಾಢ ಮಾಸದಲ್ಲಿ ವೈಭೋಗವಾಗಿ ನಡೆಸ್ತಾ ಇದ್ದೀವಿ. ಭಕ್ತಿಯಿಂದ ನಾವು ಮಾಡುವಂತ ಪುಣ್ಯ ಕಾರ್ಯ ಜಗದೊಳಗೆ ಪರಮಾತ್ಮನಿಗೆ ಸದಾ ತುಂಬುತ್ತೆ. ಆ ತಾಯಿಯ ಅನುಗ್ರಹ ನಮಗೆ ಸದಾ ಇರುತ್ತೆ ಅಂತ ಹೇಳ್ಬೋದು. ದಿನದಲ್ಲಿ ಯಾವತ್ತು ಹುಟ್ಟುತ್ತಾನೆ, ಯಾವ ಬೆಳಿತಾನೆ, ಯಾವಾಗ ಇಲ್ಲಿಂದ ಕಣ್ಮರಿಯಾಗಿ ಹೊಟ್ಟೋಗ್ತಾನೆ ಅನ್ನೋದು ಮನುಷ್ಯನಿಗೆ ಯಾವುದು ಕೂಡ ತಿಳಿದಕ್ಕಂತಹದ್ದಲ್ಲ. ಈಗಿನ ಮನುಷ್ಯನ ಸ್ವಲ್ಪ ತೆಗಿರ್ತಾನೆ ಅನ್ನೋ ನಂಬಿಕೆ ಇಲ್ಲ. ಈ ವರ್ಷ ಇದ್ದರು ಮುಂದಿನ ವರ್ಷಕ್ಕೆ ಎಷ್ಟೋ ಜನ ನಮ್ಮಿಂದ ದೂರವಾಗಿರ್ತಾರೆ. ಮನುಷ್ಯ ಎಷ್ಟು ದಿನ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದಿನ ಬದುಕಿತಾನೆ ಏನನ್ನು ಗಳಿಸಿ ಹೋಗ್ತಾನೆ ಅನ್ನೋದು ಬಹಳ ಮುಖ್ಯ. ಇವತ್ತು ನಾವೆಲ್ಲರೂ ತಾಯಿ ಅನುಗ್ರಹ ಪಡಿತಾ ಇದ್ದೀವಿ. ಸಾವು ಯಾವ ರೂಪದಲ್ಲಿ ಯಾವ ಕ್ಷಣದಲ್ಲಿ ಯಾವ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಜೀವನದಲ್ಲಿ. ಅದು ಬಂದ ಮೇಲೆ ನಾವ್ ಯಾರಾದ್ರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಉದಾಹರಣೆಗೆ ಹೆಸರಾಂತ ಗಾಯಕಿಯಾದ ಮೊನ್ನೆ ತಾನೇ ನಮ್ಮನ್ನು ಹಗಲು ಹೋದ್ರು ಎಸ್ ಜಾನಕಮ್ಮನವರು. 48,000ಕ್ಕೂ ಹೆಚ್ಚು ಗೀತೆಗಳನ್ನ ಆಡದಂತ ಮಹಾ ತಾಯಿ ಅವರನ್ನೇ ಸಾವು ಬಿಡ್ಲಿಲ್ಲ. ಹೆಸರಾಂತ ಗಾಯಕರಾದಂತ ಕಲಾವಿದರಾದಂತ ನಟರಾದಂತ ರಾಜ್ಕುಮಾರ್ ಅವರನ್ನು ಸಾವು ಬಿಡ್ಲಿಲ್ಲ. 46 ವರ್ಷ ಬದುಕಿದ ಕೇವಲ ಪುನೀತ್ ರಾಜ್ಕುಮಾರ್ ಅವರನ್ನು ಸಾವು ಬಿಡ್ಲಿಲ್ಲ. 111 ವರ್ಷಗಳ ಕಾಲ ಬದುಕಿದಂತ ಸಿದ್ಧಗಂಗಾ ಶ್ರೀಗಳನ್ನ ಸಾವು ಬಿಡ್ಲಿಲ್ಲ. ನಾವು ನೀವು ಯಾವ ಲೆಕ್ಕ? ಎಷ್ಟು ದಿನ ಬದುಕ್ತೀವಿ, ಏನ್ ಮಾಡ್ತೀವಿ ಅನ್ನೋದಕ್ಕೆ ಅಲ್ಲ, ಇರುವಷ್ಟು ದಿನ ನಾವು ಏನನ್ನ ಗಳಿಸ್ಕೋತೀವಿ, ಸತ್ತ ಮೇಲೂ ಕೂಡ ಅದೇ ನಮಗೆ ಹೇಳಿಕೆನ ತರತಕ್ಕಂತಹದ್ದು. ಇವತ್ತು ಆ ತಾಯಿ ಜಗನ್ಮಾತೆಯ ಮಾರಮ್ಮ ತಾಯಿ ಅನುಗ್ರಹ ನಮ್ಮೆಲ್ರಿಗೂ ಕೂಡ ತುಂಬಿದೆ. ದಿನದಲ್ಲಿ ಒಬ್ಬೊಬ್ಬರಿಗೆ ಅವರದೇ ಆದಂತ ಕಷ್ಟಗಳಿರ್ತಾವೆ. ಆ ಕಷ್ಟಗಳನ್ನ ದೂರ ಮಾಡಿ ನಮಗೆ ಸುಖ ನೆಮ್ಮದಿಗಳನ್ನ ಕೊಡುವಂತ ಆ ತಾಯಿಯನ್ನು ಮೊರೆ ಹೊಡಕ್ ಬಂದಿರ್ತೀವಿ ನಾವು. ಕಷ್ಟ ಬಂದಾಗಲೇ ನಾವು ಪರಮಾತ್ಮನ ಬಳಿ ಹೋದವುದು. ಈ ಮನುಷ್ಯ ಸುಖವಾಗಿದ್ದಾಗ ಯಾವ ದೇವ್ರು ನೆನೆಸ್ಕೊಳ್ಳಲ್ಲ. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ ದೊಡ್ಡವರು ಹೇಳೋದು. ಇವತ್ತು ಆ ತಾಯಿ ಈ ಗ್ರಾಮದಲ್ಲಿ ನೆಲೆಯೂರು ನಿಂತು ನಮ್ಮಲ್ಲೆಲ್ಲರನ್ನೂ ಕೂಡ ಕಾಪಾಡ್ತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ ಮಾರಮ್ಮ ತಾಯಿಯ ಒಂದು ಗೀತೆ ಹಾಡ್ತಾ ನಮ್ಮ ಕಾರ್ಯಕ್ರಮ ಪಾದವ ನಂಬಿದೆವೋ, ಮಾರಮ್ಮನ ಪಾದವ ನಂಬಿದೆವೋ, ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವೋ, ತೊಂಡವಾಡಿಪುರದ ಪಾದವ ನಂಬಿದೆವೋ. ಮಾನವ ತಾಯಿಯ ಪಾದಕ್ಕೆ ನಂಬಿದೆವು, ತಾಯಿ ಪಾದವ ನಂಬಿದೆವು, ಪಾದವ ನಂಬಿದೆವು, ಪುರದ ಮಾರಮ್ಮ ಪಾದವ ನಂಬಿದೆವು, ನಿಷ್ಠೆಯ ಕಣ್ಣಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು, ತಾಯಿ ಪಾದವ ನಂಬಿದೆವು, ನಿಷ್ಠೆಯ ಕಣ್ಣಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು, ತಾಯಿ ಪಾದವ ನಂಬಿದೆವು. ಮಾರಮ್ಮ ಮಾರಮ್ಮ ಪುರದ ಮಾರಮ್ಮ, ಮಾರಮ್ಮ ಮಾರಮ್ಮ ಕೊಂಡವಾಡಿ ಮಾರಮ್ಮ. ಸೇವೆ ಮಾಡಲು ಕೋಟಿ ಜನ್ಮ ಸಾಲದು, ನಿನ್ನ ಜಾತ್ರೆ ನೋಡಲು 100 ಕಣ್ಣು ಸಾಲದು, ನಿನ್ನ ಸೇವೆ ಮಾಡಲು ಕೋಟಿ ಜನ್ಮ ಸಾಲದು. ಕರುಣೆಯಿಂದ ನೋಡು ತಾಯಿ ನಮ್ಮನು, ಮರೆಯದೆ ನಾವು ಪೂಜಿಸುವೆವು ನಿನ್ನನು. ಕರುಣೆಯಿಂದ ನೋಡು ತಾಯಿ ನಮ್ಮನು, ಮರೆಯದೆ ನಾವು ಪೂಜಿಸುವೆವು ನಿನ್ನನು. ಪಾದವ ನಂಬಿದೆವು, ತಾಯಿ ಪಾದವ ನಂಬಿದೆವು, ಪಾದವ ನಂಬಿದೆವು, ಮಾರಮ್ಮನ ಪಾದವ ನಂಬಿದೆವು, ನಿಷ್ಠೆಯ ಕಣ್ಣಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು, ಮಾರಮ್ಮನ ಪಾದವ ನಂಬಿದೆವು, ನಿಷ್ಠೆಯ ಕಣ್ಣಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು.
ಮಾರಮ್ಮನ ಪಾದವ ನಂಬಿದೆವು ಮಾರಮ್ಮ ಮಾರಮ್ಮ ಪುರದ ಮಾರಮ್ಮ 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 ಕೊಂಡವಾಡಿ ಮಾರಮ್ಮ 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 ಪುರದ ಮಾರಮ್ಮ 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 ಕೊಂಡವಾಡಿ ಮಾರಮ್ಮ ಅಮ್ಮ ಕೊಂಡವಾಡಿ ಗ್ರಾಮದ ಒಳಗೆ ಪುರದ ಮಾರಮ್ಮ ತಾಯಿ ಅಮ್ಮ ತಾಯಿ